ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾಡ್ಬಾಳ್ ಗ್ರಾಮದ ಮಹಾದೇವಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಶ್ರೀ ಮಹಾದೇವಮ್ಮ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ತಾಲೂಕಿನ ಹಲವು ಕಡೆಯಿಂದ ಬಂದಂತಹ ಭಕ್ತರು ಶ್ರೀ ಮಹಾದೇವಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದರು. ಧರ್ಮಪ್ರಭು ಗೌಡ ಕುಲಭೂಷಣ ನಾಡಒಡೆಯ ಕೆಂಪೇಗೌಡರನ್ನು ನಾಡಿಗೆ ಕೊಡುಗೆಯಾಗಿ ನೀಡಿದಂಥ ಮಾಗಡಿ ಸೀಮೆಯ ಮಾಡ್ಬಾಳ್ ಗ್ರಾಮದಲ್ಲಿ ಇವತ್ತು ಭರಣಿ ಮಳೆಯ ಸಿಂಚನ ಆಗಿದೆ. ಆದಿಶಕ್ತಿ ಮಹಾದೇವಮ್ಮ ತಾಯಿಯ ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ದೀರಿ. ಈ ಮಹೋತ್ಸವದ ಹಿನ್ನೆಲೆ ಕ್ಷೇತ್ರದ ಪರಿಚಯವನ್ನು ಹಂಚಿಕೊಳ್ಳಿ ಕೆಂಪೇಗೌಡರು. ಸರ್, ಇದು ಮಾಡ್ಬಾಳ್ ಗ್ರಾಮದಲ್ಲಿ ಈ ಪಟ್ಟಲದಮ್ಮ
ದೇವಿಯ ಪ್ರತಿಷ್ಠಾಪನೆ ಸುಮಾರು ಇತಿಹಾಸದಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕುಲ ಬಾಂಧವರು ಅಕ್ಕಪಕ್ಕ ಈ ತಾಯಿಗೆ ಸಂಬಂಧಪಟ್ಟಂತೆ ಆ ಒಕ್ಕಲು ಇದೆ. ನಂತರ ಈ ನಮ್ಮ ಗ್ರಾಮದಲ್ಲೇ ಒಂದು 25-30 ಮನೆ ಈ ತಾಯಿಯ ಒಂದು ಒಕ್ಕಲುತನದಿಂದ ನಾವು ಪ್ರತಿ ವರ್ಷವೂ 3 ದಿವಸ ಈ ಜಾತ್ರೆ ಇರ್ತದೆ. ಈ ಜಾತ್ರೆ ಪ್ರಾರಂಭದಲ್ಲಿ ನಾವು ಈಗ ನಿನ್ನೆ ಮಂಗಳವಾರ 7ನೇ ತಾರೀಕು ಸುತ್ತಮುತ್ತ ಈ ಗ್ರಾಮದಲ್ಲಿ ಒಂದು 8-10 ಟ್ಯಾಕ್ಟ್ರು ಸೌದೆಯನ್ನು, ನಂತರ ದನಗಳ ಮುಖಾಂತರ ಸೌದೆಗಳನ್ನು ತಂದು ಈ ಕೊಂಡವನ್ನು ಏರ್ಪಡಿಸಿ ತಾಯಿ ಮಹಾತಾಯಿಯನ್ನು ಮೆರವಣಿಗೆ ಮುಖಾಂತರ ಹೋಗಿ ಆ ಕೊಂಡದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅಲ್ಲಿಂದ ತಂದು ಸುಮಾರು ಒಂದು 6:30-7 ಗಂಟೆಗೆ ಈ ಕೊಂಡ ಭಾಳ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಭಕ್ತಾದಿಗಳು ಈ ಒಕ್ಕಲುತನ ಇರೋರು ಸುತ್ತಮುತ್ತ ಸಾವಿರಾರು ಜನ ಸೇರ್ತಾರೆ. ನಂತರ ಇದಾದ ನಂತರ 3 ಗಂಟೆ ರಾತ್ರಿಗೆ 3-3:30ಗೆ ಈ ಹೊಸ್ಕೊಂಡು ಒಂದು 8 ದಿವಸ 10 ದಿವಸ ಅವ್ರು ಹೊಸ್ಕೊಂಡಿದ್ದು ತಾಯಿಗೆ ನಾನು ಕೊಂಡ ಆಯ್ತೀವಿ ಅಂತ ಅಂದ್ಬಿಟ್ಟು ಅವರ ಸಂಕಲ್ಪ ಇರ್ತದೆ. ಆ ಒಂದು ಪ್ರಕಾರವಾಗಿ 3:30 ರಾತ್ರಿಯಲ್ಲಿ ಆ ಕೊಂಡವನ್ನು ಆಯ್ದು ಆ ಭಕ್ತಾದಿಗಳು ತಾಯಿಯ ಒಂದು ಪೂಜೆಯನ್ನು ಪಕ್ಕದಲ್ಲಿರುವ ಗ್ರಾಮದಲ್ಲಿ ಸಂಬುದೇವನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆಯನ್ನು ಪೂಜೆ ಮಾಡಿ ಆ ತಾಯಿಯನ್ನು ಸನ್ನಿಧಿಯಲ್ಲಿ ಈಗ ನಾವು ನಿಲ್ಲಿಸಿದ್ದೀವಿ. ಈಗ ಸುಮಾರು ಒಂದು 3,000-4,000 ಜನಕ್ಕೆ ಅರವಣಿಕೆ ಮಾಡಿಸ್ತಾ ಇದ್ದೀವಿ. ಅಕ್ಕಪಕ್ಕ ಗ್ರಾಮಸ್ಥರು ಭಕ್ತಾದಿಗಳು ಹೊರಗಡೆಯಿಂದ ಬರ್ತಾ ಇದ್ದವರು ಎಲ್ಲ ಸೇರಿ ಆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಿನ್ನೆ ಮಂಗಳವಾರ ಸಾಯಂಕಾಲ ಒಂದು 1,000 ಜನ ಆ ತಾಯಿಯ ಪ್ರಸಾದವನ್ನು ಸೇವಿಸವ್ರೆ. ಈಗ ಬೆಳಗ್ಗೆ 7:30ಗೆ ನಾವು ಕಮೆನ್ಸ್ ಮಾಡಿ ಇಂದಿವರೆಗೂ ತಿಂಡಿ ವ್ಯವಸ್ಥೆಯನ್ನು ಈ ಒಂದು ಸನ್ನಿಧಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ತಾಯಿಯ ಒಂದು ಇತಿಹಾಸ ಇದೆ. ಈ ತಾಯಿಯ ಹಬ್ಬ ಸಂದರ್ಭದಲ್ಲಿ ಹಿಂದೆ ಆಗಲಿ ಮುಂದೆ ಆಗಲಿ ಮಳೆ 100% ಮಳೆ ಬಂದೇ ಬರ್ತದೆ ಅನ್ನೋ ಒಂದು ಪುರಾತನ ಒಂದು ಪುರಾವೆಗಳ ಮುಖಾಂತರ ಅದು ನಡ್ಕೊಂಬರ್ತಾ ಇದೆ. ನಿಮಗೂ ಗೊತ್ತು, ಇವತ್ತು ಬೆಳಗ್ಗೆ 6 ಗಂಟೆಗೆ 6:15ಗೆ ಸತತವಾಗಿ ಮಳೆ ಹುಯ್ದದೆ. ನಾವು ಅಕ್ಕಪಕ್ಕ ನಾವು ಮಾಗಡಿಲೇ ಲೆಕ್ಕ ಹಾಕೊಳ್ಳಿ, ಅಕ್ಕಪಕ್ಕ 2 ಕಿಲೋಮೀಟ್ರ್ ಹೋದರೂ ಅಲ್ಲೆಲ್ಲೂ ಮಳೆ ಆಗಿಲ್ಲ. ಇಲ್ಲಿ ಧಾರಾಕಾರವಾಗಿ ಮಳೆ ಆಯಿತು ನೋಡು, ನಿಶಬ್ದ ಆಗಿತ್ತು. ಇವತ್ತು ಭಕ್ತಾದಿಗಳು ಒಂದೊಂದು ಈಗ ನೀರು ಮಧ್ಯೆ ಪಾನಕ ಹೆಸರುಬೇಳೆ ಬಂದಂಥ ಭಕ್ತಾದಿಗಳಿಗೆ ತಂಪಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಇದನ್ನು ಮಾಡ್ತಾ ಇದ್ವಿ. ನಂತರ ಭಕ್ತಾದಿಗಳು ಸುಮಾರು ರೇಷನ್ನನ್ನು ತಂದಾಕವ್ರೆ. ಇವತ್ತು ಸತತವಾಗಿ ಸಾಯಂಕಾಲ 4 ಗಂಟೆ 5 ಗಂಟೆವರೆಗೂ ಊಟದ ವ್ಯವಸ್ಥೆ ಇದ್ದೇ ಇರ್ತದೆ ಭಕ್ತಾದಿಗಳಿಗೆ. ನಂತರ ಇವತ್ತು ಸಾಯಂಕಾಲ ತಾಯಿಯ ಮೆರವಣಿಗೆ ಮಾಡಿ ಮನೆಗೆ ಹೋಗಿ ಮೆರವಣಿಗೆ ಮಾಡಿ ನಂತರ ನಾಳೆ ಮಂಗಳವಾರ ಆಯಿತು, ಬುಧವಾರ ಇವತ್ತು, ನಾಳೆ 9 ಗಂಟೆಗೆ ಎಲ್ಲ ಮನೆಗಳಿಂದ ಆ ತಾಯಿಯ ಒಂದು ಪ್ರಸಾದವನ್ನು ತಂದು ಇಲ್ಲಿ ಈ ದಾಸಪುರ್ಣ ಅಂತ ನಾವೇನು ಹೇಳ್ತೀವಿ ಆಗಿನ ಕಾಲದಲ್ಲಿ ಅವ್ನು ಕರೆದು ಇಲ್ಲಿ ಸೇವೆ ಮಾಡಿ ನಂತರ ಮೆರವಣಿಗೆ 3 ಸುತ್ತು ಬಂದು ಒಂದು ಕಾರ್ಯವನ್ನು ಸತತವಾಗಿ ನಾವು ನೋಡ್ಕೊಂಬರ್ತಾ ಇದ್ವಿ. ಈ ತಾಯಿಯ ಇತಿಹಾಸ ಸ್ವಲ್ಪ ಮಟ್ಟಿಗೆ ಹೇಳ್ಬೇಕಾದ್ರೆ, ಯಾಕೆಂದರೆ ಪೂರ್ವಜರು ನಮಗೆ ಹೇಳಿರೋ ವಿಚಾರ. ಈಗ ಪಕ್ಕದಲ್ಲಿ ಇದೇ ನೇರದಲ್ಲಿ ಬೀರಪ್ಪ ಅವರೇ ಬೀರೇಶ್ವರ, ಇಲ್ಲಿ ಮಹಾದೇವಮ್ಮ, ಹಿಂಭಾಗ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋದರೆ ಪಟ್ಟಲದಮ್ಮ. ಈ ಮಹಾತಾಯಿ ನಂತರ ಪಟ್ಟಲದಮ್ಮ ಬೀರಪ್ಪ ಅಣ್ಣ, ಇವರಿಬ್ಬರು ತಂಗಿದಿರು. ಆಗಿನ ಇತಿಹಾಸದಲ್ಲಿ ಇವ್ರು 3 ಜನನು ಬರ್ತಾ ಇದ್ದಾಗ ಇಲ್ಲಿ ಹೊಳೆ ಇದೆ. ಎಲ್ಲಿ ಪಟ್ಟಲದಮ್ಮನ ದೇವಸ್ಥಾನ ನೀವು ನೋಡಿದ್ದೀರಾ. ಆ ಹೊಳೆಯಲ್ಲಿ ಮಳೆ ಬರ್ತಾ ಇದ್ದಾಗ ಆ ಒಂದು ಬಿದ್ರು ಮಳೆ ಅಂತ ನಾವೇನು ಹೇಳ್ತೀವೋ ಆ ಬಿದ್ರು ಮಳೆ ಆ ರಕ್ಷಣೆಗೆ ಅಲ್ಲಿ ಸೇರ್ತಾರೆ 3 ಜನನು. ಇವ್ರು 3 ಜನ ಸೇರಿದಾಗ ಆ ತಾಯಿ ಇವ್ರು ಕುಂತಾಗ ಪಡ್ಲದಮ್ಮ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಏನೋ ಒಂದು ಮೂಳೆಯನ್ನು ಕಡಿತಾ ಇರ್ತಾರಂತೆ. ಇವ್ರಿಗಿಬ್ಬರಿಗೆ ಸಿಟ್ಟು ಬಂದ್ಬಿಡ್ತದೆ. ಯಾರಿಗೆ? ಮಹಾದೇವಮ್ಮನಿಗೆ ಬೀರಪ್ಪನಿಗೆ
ಭಾಳ ಕೋಪ ಬಂದು ಈ ಅಮ್ಮನ್ನ ನಾವು ಜೊತೆ ಕರ್ಕೊಂಡೋಗಕ್ಕಲ್ಲ, ಈ ಅಮ್ಮ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿ ಅವರು ಆ ತಾಯಿ ಪಡೆದಮ್ಮ ತೊರೆ ಸಾಲದಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲೇ ಅವರಿಬ್ಬರು ಬಿಟ್ಬಿಟ್ಟು ಬಂತಾರಂತೆ. ಬಂದಾಗ ಇಲ್ಲಿ ಬಿಸಿಲು ಪ್ರಾರಂಭ ಆದಾಗ ನಡೆಯೋಕ್ಕಾಗ್ದಲ್ಲೇ ಇದ್ರು ಇಲ್ಲಿ ಈ ಜಾಗದಲ್ಲಿ ಬಿದ್ರು ಮಳೆ ಧಾರಾಕಾರವಾಗಿರ್ತದಂತೆ. ವೀರಪ್ಪ ನಂತರ ಮಾದೇವಮ್ಮ ಇಲ್ಲಿ ಕುಂತ್ಕೋತಾರೆ. ಕುಂತ್ಕೊಂಡಾಗ ಈ ಬಿದ್ರು ಎಣೆಯವರು ಮಂಕ್ರಿ ಎಣೆಯವರು ಬಿದ್ರನ್ನ ಕಡಿಯಕ್ಕೆ ಬಂದಾಗ ಬಿದ್ರು ಕಡಿಯುವಾಗ ಆ ಮಾದೇವಮ್ಮನಿಗೆ ಈ ಸೈಡಲ್ಲಿ ಒಂದು ಸ್ವಲ್ಪ ಹಿಟ್ ಬೀಳ್ತದೆ ಬಲಭಾಗದಲ್ಲಿ. ಇವತ್ತು ಆ ವಿಗ್ರಹದಲ್ಲಿ ನಾವು ನೋಡ್ಬೋದು ಆ ತಾಯಿಗೆ ಒಂದು ಸೈಡಲ್ಲಿ ಮುಕ್ಕಾಗಿರೋದು ನಾವು ನೋಡ್ತಾ ಇದ್ದೇವೆ. ನಂತರ ಅದಾದ ನಂತರ ಈ ಬೀರಪ್ಪ ಇನ್ನು ಹೊರಡೋಣ ಮಾದೇವಮ್ಮನ ಹೇಳ್ತಾರೆ, ಇಲ್ಲ ತಾಯಿ ನೀನು ಇಲ್ಲೇ ಪ್ರತಿಷ್ಠಾಪನೆ ಆಗು, ನಾನು ಬೇರೆ ಹೊರಗಡೆ ಹೋಯ್ತೀನಿ ಅಂತ ಹೇಳ್ತಾರೆ. ಹೇಳ್ದಾಗ ಏನು ಹೇಳ್ತಾರೆ, ಮಾದೇವಮ್ಮ ಅಣ್ಣ ನೀನು ಹೋಗ್ಬೇಡ, ನೀನು ನನ್ನ ಸನ್ನಿಧಿಲೇ ಇರು ಅಂತ ಕೇಳ್ಕೊತಾರೆ. ಯಾವಾಗ ಅಂತ ಅಂದ್ರೆ ಒಂದು ಹೆಜ್ಜೆನ ಮುಂದಕ್ಕಿಡ್ತಾನೆ ಬೀರಪ್ಪ. ಪಾದಾರೆ ಅಂತ ಅಂದ್ಬಿಟ್ಟು ಮುಂಭಾಗದಲ್ಲಿ ಐತೆ, ನಿಮ್ಗೂ ಗೊತ್ತು. ಒಂದು ದಾಪನ್ನ ಇಕ್ಕದಾಗ ಮಾದೇವಮ್ಮ ಅಣ್ಣ ನೀನು ಯಾವುದೇ ಕಾರಣಕ್ಕೂ ಮುಂದೆ ನೀನು ಹೋಗ್ಬೇಡ, ಇಲ್ಲೇ ಇರಬೇಕು ಅಂತ ಅಂದಾಗ ಆ ತಕ್ಕನಾಗೆ ತಂಗಿ ಹೇಳಿದ್ದ ಪ್ರಕಾರವಾಗಿ ಆ ಬೀರೇಶ್ವರ ಏನು ಮಾಡ್ತಾರೆ, ಇಲ್ಲಿ ಪಕ್ಕದ 1 ಕಿಲೋಮೀಟ್ರಲ್ಲಿ ಅಲ್ಲೇ ಪ್ರತಿಷ್ಠಾಪನೆ ಆಯ್ತಾರೆ. ಇವತ್ತು ಮಾದೇವಮ್ಮನ್ನ ನಾವು ಅಲ್ಲಿ ಏನು ಅರೆ ಆಯಿತು ಆ ಪಾದ ಅಲ್ಲಿ ಹೋಗಿ ತಾಯಿನ ಈಗ ಸಾಯಂಕಾಲ ಕರ್ಕೊಂಡೋಗಿ ಅಲ್ಲಿ ಏನು ಬಟ್ಟೆ ಹಾಕೋದೋ ಅದೆಲ್ಲ ತಗ್ಸಿ ಹೊಸ್ದಾಗಿ ಅದಕ್ಕೆ ಸೀರೆ ಮೊಡ್ಲು ಕಟ್ತಾರಲ್ಲಿ. ತಾಯಿಗೆ ಮೊಡ್ಲು ಕಟ್ಟಿ ಅದಕ್ಕೆ ಸೀರೆ ನುಡಿಸಿ ಹೊಸ್ದಾಗಿ ಅಲಂಕಾರ ಮಾಡಿ ಸಾಯಂಕಾಲ ತಗೊಂಬರ್ತಾರೆ ಇಲ್ಲಿ. ಆದ್ದರಿಂದ ಇತಿಹಾಸ ನಮಗೆ ಗೊತ್ತಂಗೆ ಹಿರಿಕರು ಹೇಳಿರೋ ಪ್ರಕಾರ ಈ ಪ್ರಕಾರವಾಗಿ 3 ಜನನು ಅಣ್ಣ ತಂಗಿ ಆ ತಂಗಿ ಇಲ್ಲಿ ಪ್ರತಿಷ್ಠಾಪನೆಯವರೇ ಬಹಳ ಶ್ರೇಷ್ಠವಾದ ಒಂದು ಮಹಾತಾಯಿ. ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಎಷ್ಟೋ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಅವ್ರ ಕಷ್ಟ ಸುಖವನ್ನು ಪರಿಹಾರ ಮಾಡಿಕೊಂಡು ಹೋಗೋ ಒಂದು ಪವಿತ್ರವಾದ ಒಂದು ಸ್ಥಳ ಇದು. ಜನಪದ ದೈವಗಳು ಅಂದರೆ ರೈತಾಪಿ ವರ್ಗದವರು ಕರೆದಾಗ ಬರುವ ನೆಂಟರಿದ್ದಂತೆ. ಹೌದು, ಆದಿಶಕ್ತಿ ಇಲ್ಲಿ ನೆಲೆಗೊಂಡಿರೋದಕ್ಕೆ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯರ ಆಳ್ವಿಕೆ ಕಾಲದಲ್ಲಿ ಸೋಲೂರನ್ನು ಆಳ್ತಾ ಇರ್ತಾರೆ ಅವರು. ಅಚ್ಯುತರಾಯರು ಕೂಡ ಈ ದೇವಿಯ ದರ್ಶನ ಪಡೆದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅವರು ವಿರಾಜಮಾನವಾಗಿರ್ತಕ್ಕಂಥ ವೀರಗಲ್ಲಿದೆ. ಚರಿತ್ರೆನಲ್ಲಿ ಕೂಡ ದಾಖಲೆ ಆಗಿದೆ. ಅಂತ ಮಾಡ್ಬಾಳ ಸ್ಥಳದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಉತ್ಸವವನ್ನು ಮಾಡಿದ್ದೀರಿ. ಜೊತೆಗೆ ತಾಯಂದಿರು ಎಲ್ಲ ಹೆಣ್ಮಕ್ಳು ಕೂಡ ಮಡಿಲಕ್ಕಿಯನ್ನು ಕಟ್ಟಿ ಆರಾಧನೆಯನ್ನು ಮಾಡ್ತಾರೆ. ಸೊ ಈ ಒಂದು ಪಾರಂಪರಿಕ ವ್ಯವಸ್ಥೆ ಯಶಸ್ವಿಯಾಗಲಿ, ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ವಂದನೆ, ಅಭಿನಂದನೆ. ಎಲ್ಲ ಭಕ್ತಾದಿಗಳಿಗೆ ಭಕ್ತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.